ಯೂಟ್ಯೂಬ್‌ನಲ್ಲಿ ಥಂಬ್‌ನೇಲ್‌ಗಳನ್ನ ತಯಾರಿಸಲಿಕ್ಕೆ ಆಗ್ಲಿ ಅಥವಾ ಯೂಟ್ಯೂಬ್‌ನಲ್ಲಿ ಪೋಸ್ಟರ್‌ಗಳನ್ನ ಅಪ್‌ಲೋಡ್ ಮಾಡ್ಲಿಕ್ಕೆ, ಹಾಗೇನೇ ಇಮೇಜಸ್‌ಗಳನ್ನ ಜನರೇಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಗಂಟೆಗಳೇ ಬೇಕಾಗುತ್ತೆ ಫ್ರೆಂಡ್ಸ್. ಇದರಿಂದ ನಮ್ಮ ಸಮಯ ಕೂಡ ವೇಸ್ಟ್ ಆಗತ್ತೆ ಅಂತ ನಿಮಗೆ ಅನಿಸ್ತಾ ಇದ್ರೆ, ನಾನಿವತ್ತು ಹೇಳುವಂತ ಈ 5 ಎಐ ಟೂಲ್ಸ್‌ಗಳನ್ನ ಉಪಯೋಗಿಸ್ಕೊಂಡು ನೀವು ಕೂಡ ಯೂಟ್ಯೂಬ್‌ನಲ್ಲಿ ಥಂಬ್‌ನೇಲ್‌ಗಳನ್ನ ಕೇವಲ 2 ಸೆಕೆಂಡ್‌ನಲ್ಲಿನೇ ಜನರೇಟ್ ಮಾಡ್ಕೊಳ್ಬಹುದು. ಹಾಗಿದ್ರೆ ಅವು ಯಾವುವು ಎಂಬ ಪ್ರಶ್ನೆ ನಿಮಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ ಯಾರು ಯೂಟ್ಯೂಬ್‌ನಲ್ಲಿ ಇದ್ದೀರಾ, ಯೂಟ್ಯೂಬ್‌ನಲ್ಲಿ ವಿಡಿಯೋಸ್‌ಗಳನ್ನ ಅಪ್‌ಲೋಡ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಈ ಫ್ರೀ ಎಐ ಟೂಲ್ಸ್‌ಗಳು ಗೊತ್ತಿರಲೇಬೇಕು ಫ್ರೆಂಡ್ಸ್. ಹಾಗಾಗಿನೇ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಮಗೆ ಥಂಬ್‌ನೇಲ್ ತಯಾರಿಸಲಿಕ್ಕೆ ಹಾಗೇನೆ ಪೋಸ್ಟರ್‌ಗಳನ್ನ ತಯಾರಿಸಲಿಕ್ಕೆ ಇರ್ಬೋದು, ಸೊ ತುಂಬಾನೇ ಸಮಯ ಬೇಕಾಗುತ್ತೆ, ತುಂಬಾನೇ ಗಂಟೆಗಳೇ ಹೋಗುತ್ತೆ, ಅದರಲ್ಲಿನೇ ನಮ್ಮ ಟೈಮ್ ಕೂಡ ವೇಸ್ಟ್ ಆಗತ್ತೆ. ಆದ್ರೆ ನಾ ಹೇಳುವಂತ ಈ 5 ಫ್ರೀ ಎಐ ಟೂಲ್ಸ್‌ಗಳನ್ನ ಉಪಯೋಗಿಸ್ಕೊಂಡು ನೀವು ಕೂಡ ನಿಮ್ಮ ಯೂಟ್ಯೂಬ್‌ನಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ಹಾಗಿದ್ರೆ ಫಸ್ಟ್ ಒನ್ ಎಐ ಟೂಲ್ ಆಗಿದೆ ಚಾಟ್ ಜಿಪಿಟಿ. ಹಾಗಾದ್ರೆ ಚಾಟ್ ಜಿಪಿಟಿ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರತ್ತೆ. ಅದರಲ್ಲಿ ಇರುವಂತ 2 ವಿಡಿಯೋಸ್‌ಗಳನ್ನ ಮಾಡಿದೀನಿ ಫ್ರೆಂಡ್ಸ್. ಹೌದು, ಸೊ ಆ ವಿಡಿಯೋಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿವೆ. ಸೊ ಯಾರು ಯೂಟ್ಯೂಬ್‌ನಲ್ಲಿ ಇದ್ದೀರಾ, ಕಂಟೆಂಟ್ ಪ್ಲಾನ್ ಸಿಗ್ತಾ ಇಲ್ಲ, ಹಾಗೇನೆ ನಾನು ಯಾವ ಒಂದು ವಿಡಿಯೋನ ಮಾಡಿದ್ರೆ ವೈರಲ್ ಆಗ್ತೀನಿ ಅನ್ನೋ ಟೆನ್ಷನ್ ನಿಮಗಿದ್ರೆ ಆ ಒಂದು ವಿಡಿಯೋಗಳನ್ನ ನೋಡಿ. ಆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಯನ್ನ ಕೇಳಬಹುದು ಫ್ರೆಂಡ್ಸ್. ಅನ್ನೋದು ತುಂಬಾನೇ ನಮ್ಗೆ ಹೆಲ್ಪ್ಫುಲ್ ಆಗಿರುವಂತ ಅಪ್ಲಿಕೇಶನ್ ಆಗಿದೆ ಫ್ರೆಂಡ್ಸ್. ಹೌದು, ರೆಡಿ ಟು ಅಪ್ಲೋಡ್ ವಿಡಿಯೋನ ಸ್ಕ್ರಿಪ್ಟ್ ಅನ್ನ ಬರ್ಕೊಳ್ಬಹುದು, ಹಾಗೇನೆ ನಮ್ಮ ಒಂದು ಕಂಟೆಂಟ್ ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು, ಮತ್ತೆ ಯಾವ ಒಂದು ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋಸ್ ಗಳನ್ನ ಮಾಡಬಹುದು ಅಂತ ನಾವು ಚಾಟ್ ಜಿಪಿಟಿಗೆ ಕೇಳಬಹುದು ಫ್ರೆಂಡ್ಸ್. ಸೊ ಚಾಟ್ ಜಿಪಿಟಿ ನಮಗೆ ಫ್ರೀ ಇದೆ. ಸೊ ಇದು ಒಂದು ಎಐ ಟೂಲ್ ಆಗಿದೆ, ಹಾಗೇನೆ ಫ್ರೀ ಟೂಲ್ ಆಗಿದೆ, ಪೇಡ್ ಆಪ್ಷನ್ ಏನು ಇಲ್ಲ, ಇಯರ್ ನಿಮ್ಗೆ ಫ್ರೀ ಇರತ್ತೆ. ಹಾಗಾಗಿನೇ ಚಾಟ್ ಜಿಪಿಟಿಯ ಉಪಯೋಗನ ಮಾಡ್ಕೊಂಡು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಬನ್ನಿ ಫ್ರೆಂಡ್ಸ್. ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ. ಮತ್ತೆ ವೈರಲ್ ಆಗುವಂತ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಹಾಗೇನೆ ಟ್ಯಾಗ್ಸ್ ಆಗಿರ್ಬೋದು, ಹ್ಯಾಶ್ ಟ್ಯಾಗ್ಸ್ ಆಗಿರ್ಬೋದು, ಸೊ ಎಲ್ಲವನ್ನು ಕೂಡ ಚಾಟ್ ಜಿಪಿಟಿ ನಮಗೆ ನೀಡುತ್ತೆ. ನಾವು ಕರೆಕ್ಟ್ ಆಗಿರುವಂತ ಟೆಕ್ಸ್ಟ್ ಅದಕ್ಕೆ ಕೊಟ್ರೆ ಇದು ನಮಗೆ ಕರೆಕ್ಟ್ ಆಗಿರುವಂತ ಎಸ್ಇಒ ನೀಡುತ್ತೆ. ಇದರಿಂದ ನಮ್ಮ ವಿಡಿಯೋ ಕೂಡ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇನ್ನು ಸೆಕೆಂಡ್ ಅಪ್ಲಿಕೇಶನ್ ಬಂದ್ಬಿಟ್ಟು ಕ್ಯಾನ್ವಾ. ಹೌದು, ಸೊ ಕ್ಯಾನ್ವಾ ಕೂಡ ಫ್ರೀ ಇದೆ ಫ್ರೆಂಡ್ಸ್. ಕೆಲವೊಂದು ಕ್ಯಾನ್ವಾ ಫೀಚರ್ಸ್ ಗಳು ಪೇಡ್ ಇವೆ, ಬಟ್ ನಾವು ಫ್ರೀ ಇರೋದನ್ನ ಉಪಯೋಗಿಸ್ಕೊಂಡು ಆರಾಮವಾಗಿ ಥಂಬ್ನೇಲ್ ಗಳನ್ನ ತಯಾರಿಸಬಹುದು, ಹಾಗೇನೆ ಪೋಸ್ಟರ್ ಗಳನ್ನ ತಯಾರಿಸಬಹುದು, ಹಾಗೇನೆ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡಿ ಕ್ಯಾನ್ವಾದಿಂದ ನಾವು ಅರ್ನಿಂಗ್ ಕೂಡ ಮಾಡಬಹುದು ಫ್ರೆಂಡ್ಸ್. ಹೌದು, ಸೊ ನಿಮಗೆ ಕ್ಯಾನ್ವಾದಿಂದ ಅರ್ನಿಂಗ್ ಹೇಗ್ ಮಾಡೋದು ಅನ್ನೋ ಪ್ರಶ್ನೆ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ, ನಾನು ಮುಂದಿನ ವಿಡಿಯೋ ಅದರ ರಿಲೇಟೆಡ್ ಆಗಿ ತೆಗೆದುಕೊಂಡು ಬರ್ತೀನಿ. ಸೊ ಕ್ಯಾನ್ವಾದಲ್ಲಿರುವಂತಹ ಪೋಸ್ಟರ್ಸ್ ಗಳನ್ನ ನೀವು ಪಿಂಟ್ರೆಸ್ಟ್ ಅನ್ನೋ ಒಂದು ಅಲ್ಲಿಂದಲೂ ಕೂಡ ಅರ್ನಿಂಗ್ ಅನ್ನ ಮಾಡಬಹುದು ಫ್ರೆಂಡ್ಸ್. ಸೊ ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡುವಂತ ವೇ ತುಂಬಾನೇ ಇದೆ, ಬಟ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಕ್ಯಾನ್ವಾದಿಂದ ನೀವು ಥಂಬ್ನೇಲ್ ಅನ್ನ ತಯಾರಿಸಬಹುದು, ಬ್ಯಾನರ್ ಅನ್ನ ತಯಾರಿಸಬಹುದು, ಹಾಗೇನೆ ಲೋಗೋಗಳನ್ನ ತಯಾರಿಸಬಹುದು. ಸೊ ಲೋಗೋ ಆಗಿರ್ಬೋದು, ವೆಬ್ಸೈಟ್ ಡಿಸೈನ್ ಗಳಾಗಿರ್ಬೋದು, ಸೊ ಇದೆಲ್ಲವನ್ನು ಕೂಡ ನೀವು ಕ್ಯಾನ್ವಾ ಡಿಸೈನಿಂಗ್ ಮೂಲಕ ನೀವು ತಯಾರಿಸಬಹುದು ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಕ್ಯಾನ್ವಾದಲ್ಲಿ ನೀವು ಈ ಬುಕ್ಸ್ ಗಳನ್ನ ತಯಾರಿಸಿ ಇದರಿಂದನೂ ಕೂಡ ಅರ್ನಿಂಗ್ ಅನ್ನ ಹಾಗೇನೆ ಯೂಟ್ಯೂಬ್ಗೆ ಬೇಕಾಗಿರುವಂತ ಥಂಬ್ನೇಲ್ ಗಳನ್ನ ಕೂಡ ಕ್ಯಾನ್ವಾ ಎಐ ಮೂಲಕ ಕೂಡ ಮಕ್ಕಳಿಗೆ ಇಷ್ಟವಾಗುವಂತಹ ಚಿಕ್ಕ ಮಕ್ಕಳ ಕಥೆಗಳನ್ನ ಕೂಡ ಕ್ಯಾನ್ವಾ ಎಐ ಜನರೇಟ್ ಮೂಲಕ ನಾವು ಪಿಕ್ಚರ್ಸ್ ಗಳನ್ನ ತಯಾರಿಸಿಕೊಂಡು ಅದನ್ನ ಒಂದು ಎಡಿಟಿಂಗ್ ಆಪ್ ನಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿಂದ ನಾವು ವಿಡಿಯೋನ ರೆಡಿ ಮಾಡ್ಕೊಂಡು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಬರ್ಬೋದು ಫ್ರೆಂಡ್ಸ್. ಸೊ ಎಐ ಕಂಟೆಂಟ್ ಕೂಡ ಯೂಟ್ಯೂಬ್ ನಲ್ಲಿ ಮಾನಿಟೈಸೇಷನ್ ಆಗತ್ತೆ, ಅದರದೇ ತರಹದ ಕೆಲವೊಂದು ರೂಲ್ಸ್ ಗಳಿವೆ. ಸೊ ಆ ರೂಲ್ಸ್ ಗಳನ್ನ ಉಪಯೋಗಿಸ್ಕೊಂಡು ನೀವೇನಾದ್ರೂ ವಿಡಿಯೋನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಬಂದ್ರೆ ನೀವು ಕೂಡ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ಫ್ರೆಂಡ್ಸ್. ಇನ್ನು ಥರ್ಡ್ ಆಪ್ ಬಂದ್ಬಿಟ್ಟು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್, ಗೂಗಲ್ ಜೆಮಿನಿ. ಹೌದು, ಸೊ ಗೂಗಲ್ ಜೆಮಿನಿ ಹಾಗೇನೆ ಜೆಮಿನಿ ಎಐ ಈ 2 ಟೂಲ್ಸ್ ಗಳಿವೆ. ಬಟ್ ಜೆಮಿನಿ ಎಐ ನಮ್ಗೆ ಪೇಡ್ ಆಪ್ಷನ್ ನಲ್ಲಿ ಕೂಡ ಬರುತ್ತೆ, ಬಟ್ ಗೂಗಲ್ ಜೆಮಿನಿ ನೀವು ಎಷ್ಟೇ ಬೇಕಾದ್ರೂ ಪೋಸ್ಟರ್ಸ್ ಗಳನ್ನ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ನೋಡಿ, ಚಾಟ್ ಜಿಪಿಟಿ ನಲ್ಲಿ ಲಿಮಿಟೇಷನ್ ಇರುತ್ತೆ, ಇಮೇಜಸ್ ಗಳನ್ನ ನೀವು ಜನರೇಟ್ ಮಾಡ್ಕೊಳ್ಬೇಕು ಅಂತ ಇರತ್ತೆ, ಬಟ್ ಜೆಮಿನಿಯಲ್ಲಿ ಹಾಗಿಲ್ಲ. ಸೊ ಜೆಮಿನಿಯಲ್ಲಿ ನೀವು ಆರಾಮವಾಗಿ ಎಷ್ಟೇ ಪೋಸ್ಟರ್ ಗಳನ್ನ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು, ಹಾಗೇನೆ ಅದನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಿಗೂ ಕೂಡ ಅಪ್ಲೋಡ್ ಮಾಡಿ ಅಲ್ಲಿ ನಿಮ್ಮದೇ ಆದಂತಹ ವಾಯ್ಸ್ ನಲ್ಲಿ ಕಥೆಗಳನ್ನ ಕೂಡ ಸೃಷ್ಟಿಸಬಹುದು. ಈ ಒಂದು ಫ್ರೀ ಎಐ ಟೂಲ್ ಅನ್ನ ಉಪಯೋಗಿಸ್ಕೊಂಡು ನೀವು ಕೂಡ ಇನ್ಸ್ಟಾಗ್ರಾಮ್ ರೀಲ್ ನಲ್ಲಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಇನ್ನು ಫೋರ್ತ್ ಎಐ ಟೂಲ್ ಬಂದ್ಬಿಟ್ಟು ಕ್ಯಾಪ್ ಕಟ್. ಹೌದು, ಸೊ ಕ್ಯಾಪ್ ಕಟ್ ಇದು ಒಂದು ವಿಡಿಯೋ ಎಡಿಟಿಂಗ್ ಆಗಿದೆ. ಸೊ ವಿಎನ್ ಆಗಿರ್ಬೋದು, ಇನ್ಶಾರ್ಟ್ ಆಗಿರ್ಬೋದು,
ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಕ್ಯಾಪ್ ಕಟ್ ಅನ್ನೋದು ತುಂಬಾನೇ ಹೆಲ್ಪ್ಫುಲ್ ಇದೆ ಫ್ರೆಂಡ್ಸ್. ಹಾಗೇನೆ ಅದರಲ್ಲಿ ಎಡಿಟಿಂಗ್ ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ಕ್ಯಾಪ್ ಕಟ್ ನಮ್ಮ ದೇಶದಲ್ಲಿ ಇಲ್ಲ, ಬಟ್ VPN ನ ಉಪಯೋಗಿಸ್ಕೊಂಡು ನಾವು ಕ್ಯಾಪ್ ಕಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಅದರ ರಿಲೇಟೆಡ್ ಅಂತ ವಿಡಿಯೋ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಯಾಪ್ ಕಟ್ ಮೂಲಕ ಹೇಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಕ್ಯಾಪ್ ಕಟ್ ಅನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ನೀವು ತುಂಬಾ ತರಹದ ಫೀಚರ್ಸ್ ಗಳಿವೆ. ಎಲ್ಲ ತರಹದ ಫೀಚರ್ಸ್ ಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಎಡಿಟಿಂಗ್ ಅನ್ನ ಕಲಿಬಹುದು. ಹಾಗೇನೆ ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ನಾನು ಎಡಿಟಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ ಅಂತ ಅಂದ್ರೆ ಕ್ಯಾಪ್ ಕಟ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರೋ ಆಪ್ಷನ್ ಆಗಿದೆ ಫ್ರೆಂಡ್ಸ್. ಸೊ ಕ್ಯಾಪ್ ಕಟ್ ಅನ್ನ ನೀವು ಕಲ್ತು ಅದಾದ ನಂತರ ನೀವು ಕ್ಯಾಪ್ ಕಟ್ ನ ಎಡಿಟಿಂಗ್ ಬಗ್ಗೆ ಕೂಡ ವಿಡಿಯೋನ ಮಾಡಬಹುದು. ಇನ್ನು ಫಿಫ್ತ್ ಒನ್ ತುಂಬಾನೇ ಇಂಪಾರ್ಟೆಂಟ್ ಲಾಸ್ಟ್ ಅಪ್ಲಿಕೇಶನ್ ಫ್ರೆಂಡ್ಸ್, ಅದು ಕೂಡ AI ನ ಫ್ರೀ ಟೂಲ್ ಆಗಿದೆ, 11 ಲ್ಯಾಬ್ಸ್. ಹೌದು, ಸೊ ಈ 11 ಲ್ಯಾಬ್ಸ್ ಅಂದ್ರೆ ಏನು, ಹಾಗೇನೆ ಇದರ ಒಂದು ಫೀಚರ್ಸ್ ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹಿಂದೆ ಒಂದು ವಿಡಿಯೋ ಮಾಡಿದೀನಿ. ಸೊ ಈ 11 ಲ್ಯಾಬ್ ಯಾರಿಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ಅಂದ್ರೆ, ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತೀನಿ, ಆದ್ರೆ ನನಗೆ ವಾಯ್ಸ್ ಕೊಡ್ಲಿಕ್ಕೆ ಹೆದರಿಕೆ ಆಗತ್ತೆ, ಆನ್ ಕ್ಯಾಮ್ರಾ ಮಾತಾಡ್ಲಿಕ್ಕೆ ನನಗೆ ನರ್ವಸ್ನೆಸ್ ಆಗತ್ತೆ ಅಂತಾರೆ. ಸೊ ಅವರು ನೀವು ಮೋಟಿವೇಶನಲ್ ವಿಡಿಯೋಸ್ ಗಳನ್ನ ಮಾಡಿ ಅದಕ್ಕೆ AI ಮೂಲಕ ವಾಯ್ಸ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಸೊ ತುಂಬಾ ತರಹದ AI ಜನರೇಟೆಡ್ ವಾಯ್ಸ್ ಗಳನ್ನ ನೀವು ಈ 11 ಲ್ಯಾಬ್ ನಲ್ಲಿ ಉಪಯೋಗಿಸಬಹುದು. ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಉರ್ದು ಇರ್ಬೋದು. ಸೊ ಈ ರೀತಿಯಾದಂತಹ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ 11 ಲ್ಯಾಬ್ ಅನ್ನೋ ಅಪ್ಲಿಕೇಶನ್ ನಲ್ಲಿ ನೀವು ವಾಯ್ಸ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು. ಇದು ಕೂಡ ಫ್ರೀ ಟೂಲ್ ಆಗಿದೆ. ಯಾರು ಆನ್ ಕ್ಯಾಮ್ರಾ ಬಂದು ಮಾತಾಡ್ಲಿಕ್ಕೆ ನರ್ವಸ್ನೆಸ್ ಅಥವಾ ಅವ್ರಿಗೆ ಫಿಯರ್ ಇದೆ ಅಂತಾರೆ. ಹಾಗೆ ಈ ಎಲ್ಲ AI ಟೂಲ್ಸ್ ಗಳು ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿವೆ ನಾವು ಯೂಟ್ಯೂಬ್ ನಲ್ಲಿ ಸಕ್ಸಸ್ ಅನ್ನ ಹೊಂದಲಿಕ್ಕೆ. ಹಾಗಿದ್ರೆ ನಿಮ್ಗೆ ಈ 5 AI ಟೂಲ್ಸ್ ಗಳಲ್ಲಿ ಯಾವ ಟೂಲ್ ತುಂಬಾನೇ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದೆ ನಿಮ್ಗೆ ಯಾವ ರೀತಿಯ ವಿಡಿಯೋನ ನನ್ನ ಒಂದು ಚಾನೆಲ್ ನಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಹೇಳಿದ್ರೆ ನಾನು ಮುಂದೆ ಅದ್ರ ರಿಲೇಟೆಡ್ ಅಂತ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಹಾಗೇನೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.